ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ ಗಳಿಗೆ. ಸೊ ಗುಡ್ ನ್ಯೂಸ್ ಅನ್ಕೊಳ್ಬಹುದು. ಯಾವುದೇ ರಿಸಲ್ಟ್ ಬಂದ್ರು ಕೂಡ ಇಂಡಿಯನ್ ಆರ್ಮಿದವರು ಸಂಡೇನೆ ಬಿಡ್ತಾರಂತ ಕನ್ಫರ್ಮ್ ಆಗ್ತಾನೆ ಇದೆ. ಸೊ ಇವತ್ತಂತ ಇದ್ರು ರಿಸಲ್ಟ್ 12ನೇ ತಾರೀಕಿಗೆ ರಿಸಲ್ಟ್ ಬರ್ತದಂತ ಸ್ನೇಹಿತರೆ ನೋಡ್ಕೋಬಹುದು. ಇವತ್ತು ರಿಸಲ್ಟ್ ಕೂಡ ಬಂದಿದೆ. ಸೊ ಮಾರ್ನಿಂಗ್ ನಿಮ್ ನೋಡ್ಕೋಬಹುದು 5:30 6 ಗಂಟೆಗೆ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಯಾವೆಲ್ಲ ಯಾವ್ದು ರಿಸಲ್ಟ್ ಅನ್ನ ಬಂದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ನೋಡ್ಕೊಳ್ಳೋಣ. ಸೊ ಈಗ ನಿಮ್ಮ ಮುಂದೆ ಲೈವ್ ಆಗಿ ನಾನು ಓಪನ್ ಮಾಡ್ತಾ ಇದೀನಿ. ಸೊ ಮಾರ್ನಿಂಗ್ 5:30ಗೆ ವೆಬ್ಸೈಟ್ ಕೂಡ ಓಪನ್ ಆಗಿತ್ತು. ಸೊ ನಿಮ್ಗೆ ಈ ಸರಿನೂ ಕೂಡ ನಿಮ್ ಮುಂದೆ ಲೈವ್ ಆಗಿ ತೋರಿಸ್ಬೇಕಂತ ವೆಬ್ಸೈಟ್ ಅನ್ನ ಓಪನ್ ಮಾಡ್ತಾ ಇದೀನಿ. ಸೊ ಯಾವೆಲ್ಲ ಗಳನ್ನ ಬಿಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಬೆಂಗಳೂರು ERO ಬರುತ್ತೆ, ಅದರ ಜೊತೆಗೆ ಬೆಳಗಾವಿ ERO ಬರುತ್ತೆ, ಮಂಗಳೂರು ERO ರಿಸಲ್ಟ್ ನ. ಸೊ ಟೋಟಲಿ ಬಂದ್ಬಿಟ್ಟು ಅಲ್ಲಿ GD ಆಗಿರ್ಲಿ, ಟ್ರೇಡ್ಮನ್ ಆಗಿರ್ಲಿ, ಟೆಕ್ನಿಕಲ್ ಆಗಿರ್ಲಿ, ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಲಿ, WMP ಆಗಿರ್ಲಿ, ಕ್ಲರ್ಕ್ ಆಗಿರ್ಲಿ, ಎಲ್ಲದರದ್ದು ಕೂಡ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನೀವೇನ್ ಈಗ ಅಲ್ಲಿನ ಆಲ್ರೆಡಿ ಜೂನ್ ದಲ್ಲಿ ಎಕ್ಸಾಮ್ ಅನ್ನ ಬರೆದಿದ್ರಲ್ಲ, ಸೊ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ CET ಎಕ್ಸಾಮ್ ಏನು ಬರೀದಿಲ್ಲ, ಸೊ ಅಂತ ವಿದ್ಯಾರ್ಥಿಗಳದ್ದು ಫಿಸಿಕಲ್ ಗೆ ನೀವು ಏನು ಎಕ್ಸಾಮ್ ಅನ್ನ ಪಾಸ್ ಆಗಿಬಿಟ್ಟು ಫಿಸಿಕಲ್ ಗೆ ಕ್ವಾಲಿಫೈ ಆಗಿದ್ರಿ ಅಂತ ನಿಮ್ಮ ಲಿಸ್ಟ್ ಅನ್ನ ಬಿಡ್ತಾ ಇದೆ. ಸೊ ಆ ಲಿಸ್ಟ್ ಅನ್ನ ಚೆಕ್ ಮಾಡ್ತಾ ಹೋಗೋಣ. ನಿಮ್ ಮುಂದೆ ಲೈವ್ ಆಗಿ ತೋರಿಸ್ತಾ ಇದೀನಿ. ಸೊ ಯಾವ ನಮ್ಮ ಕರ್ನಾಟಕದ ಯಾರೋ ಬಿಟ್ಟಿದಾರೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಆಗಿ ನಿಮ್ಗೆ ಗೊತ್ತಾಗತ್ತ. ಓಕೆ, ನೋಡ್ಕೊಡ್ರಿ. ಗೂಗಲ್ ದಲ್ಲಿ ಆಗಿರ್ಲಿ, ಯಾವುದೇ ಒಂದು ಕ್ರೋಮ್ ಆಗಿರ್ಲಿ, ಯಾವುದೇ ಒಂದು ಬ್ರೌಸರ್ ನಲ್ಲಿ ಬಿಟ್ಟು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಡ್ರಿ. ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಿದಾದ್ಮೇಲೆ ಸೊ ಈ ತರ ಓಪನ್ ಆಗುತ್ತಾ. ಫಸ್ಟ್ ಒಂದು ವೆಬ್ಸೈಟ್ ನಲ್ಲಿ ಇದೇ ಲಿಂಕ್ ಓಪನ್ ಆಗುತ್ತೆ. ಇದೇನಪ್ಪ ಅಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಓಪನ್ ಆಗುತ್ತಾ. ಸೊ ಇಲ್ಲಿ ಬಂದ್ಬಿಟ್ಟು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಕೊಡ್ರಿ ತುಂಬಾನೇ ಸರ್ವರ್ ಬಿಜಿ ಬರ್ತಾನೆ ಇದೆ ಅಂತ ಅನ್ಕೊಳ್ತಾ ಇದೀನಿ. ಓಪನ್ ಆಗುತ್ತೋ ಇಲ್ಲೋ ಡೌಟ್. ಸೊ ಯಾಕಪ್ಪ ಅಂದ್ರೆ ರಿಸಲ್ಟ್ ಅನ್ನ ಬಿಟ್ಟಿದಾರ ಪ್ರತಿಯೊಂದು ವಿದ್ಯಾರ್ಥಿ ಕೂಡ, ಯಾಕಂದ್ರೆ ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡ್ತಾನೆ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಸರ್ವರ್ ಬಿಜಿ ಬರೋದು. ಓಪನ್ ಆಯ್ತಪ್ಪ ಅಂದ್ರೆ ನಿಮ್ಗೆ ಪ್ರತಿಯೊಂದು ಕೂಡ ನಾನು ತೋರಿಸ್ಕೊಡ್ತೀನಿ. ಬೆಳಿಗ್ಗೆ ಓಪನ್ ಆಗಿತ್ತು. ಸೊ ಓಪನ್ ಆಗ್ಬೋದು ಬಿಡ ಅಂತ ಹೇಳಿ ನಾನು ವೇಟ್ ಮಾಡಿದೆ. ಸೊ ಅದರಲ್ಲಿ ನಮ್ಮ ಇನ್ನ ARO ನಮ್ಮ ಕರ್ನಾಟಕದ ಯಾವುದೇ ARO ಬಂದಿರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಇನ್ನೊಂದ್ಸರಿ ಆಮೇಲೆ ಬಿಟ್ಟ ಮೇಲೆ ಚೆಕ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಅನ್ಕೊಂಡಿದ್ದೆ. ಸೊ ಇವಾಗ ಓಪನ್ ಮಾಡ್ತಾ ಹೋದ್ರೆ ಓಪನ್ ಆಗ್ತಾನೆ ಇಲ್ಲ. ಸೊ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡೋಣ. ಸೊ ನಮ್ಮ ಕರ್ನಾಟಕದ ಯಾವ ARO ಬಿಟ್ಟಿದ್ದಾರೆ. ಸೊ ರಿಸಲ್ಟ್ ಬಗ್ಗೆ ಆಲ್ಮೋಸ್ಟ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ. ಸೊ ಇವತ್ತಾದ್ರೂ ನಿಮ್ಮ ರಿಸಲ್ಟ್ ಬರ್ಬೋದು, ನಾಳೆ ಆದ್ರೂ ನಿಮ್ಮ ರಿಸಲ್ಟ್ ಬರ್ಬೋದು, ನಾಡ್ದಾದ್ರೂ ನಿಮ್ಮ ರಿಸಲ್ಟ್ ಅನ್ನ ಬರ್ಬೋದು. ಸೊ ಸದ್ಯದಲ್ಲಿ ನನ್ನ ಪ್ರಕಾರ ಇವತ್ತು ನಾಳೆ 2 ದಿನದಲ್ಲಿ ನಿಮ್ಮ ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಆದ ಕಾರಣಕ್ಕೋಸ್ಕರ ಫಿಸಿಕಲ್ ಅನ್ನೇ ಅಡ್ವಾನ್ಸ್ ಆಗಿ ತಯಾರಿಗಳನ್ನ ಮಾಡ್ಕೊಡ್ರಿ. ಸಾಕಷ್ಟು ವಿದ್ಯಾರ್ಥಿಗಳನ್ನ ನಾನು ನೋಡ್ಕೊಂಡಿಲ್ಲ, ಉಳಿದಿರ್ತಕ್ಕಂತ ಜಡ್ಡಾರೋದು ಮತ್ತು ARO ರಿಸಲ್ಟ್ ಅನ್ನ ಬಿಟ್ಟಿದಾರಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಲಿಸ್ಟ್ ನಲ್ಲಿ ನೋಡಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ಫೈನಲಿ ಸೆಲೆಕ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಇನ್ಮೇಲೆ ಅವರು ಫಿಸಿಕಲ್ ಗೆ ಕೂಡ ರೆಡಿ ಆಗ್ಬೇಕಾಗುತ್ತಾ. ನೀವು ಕೂಡ ಅದೇ ತರ ಹೇಳ್ತಾ ಇದೀನಿ, ಫಿಸಿಕಲ್ ಅನ್ನ ಅಡ್ವಾನ್ಸ್ ಆಗಿ ತಯಾರಿಗಳನ್ನ ಮಾಡ್ಕೊಡ್ರಿ. ಸರ್ ನಾನು ರಿಸಲ್ಟ್ ಬಿಟ್ಟ ಮೇಲೆ ಫಿಸಿಕಲ್ ಅನ್ನ ತಯಾರಿ ಮಾಡ್ತೇನೆ. ಯಾಕಂದ್ರೆ ನೋಡ್ಕೊಡ್ರಿ, ಆಗಸ್ಟ್ ಸೆಪ್ಟೆಂಬರ್ ದಲ್ಲಿ ನಿಮ್ದು ಮಂಗಳೂರು ERO ರಿಸಲ್ಟ್ ಫಿಸಿಕಲ್ ಅನ್ನ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೀದರ್ ದಲ್ಲಿ ಮತ್ತೆ ಬೆಳಗಾವಿ ERO ಕೂಡ ಫಿಸಿಕಲ್ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಅಡ್ವಾನ್ಸ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಡ್ರಿ. ಫಿಸಿಕಲ್ ಅಲ್ಲಿ ನೀವು ಏನೋ ನೋಡ್ರಿ ಈ ತರ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ವೆಬ್ಸೈಟ್ ನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಿಸಲ್ಟ್ ಅನ್ನ ಬಿಟ್ಟಿದಾರಲ್ಲ, ಪ್ರತಿಯೊಂದು ವಿದ್ಯಾರ್ಥಿನೂ ಕೂಡ ರಿಸಲ್ಟ್ ಅನ್ನ ಚೆಕ್ ಮಾಡ್ತಾ ಇದಾರೆ. ಸೊ ವಾಪಸ್ ಓಪನ್ ಆಗ್ತಾ ಇಲ್ಲ. ಸೊ ಇದೇ ತರನಾಗಿ ಇನ್ನೊಂದ್ಸರಿ ಚೆಕ್ ಮಾಡೋಣ, ಓಪನ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಕನ್ಫರ್ಮೇಶನ್ ಆಗುತ್ತೆ. ಸೊ ಈ ತರ ಬರ್ತಾ ಇತ್ತಪ್ಪ ಅಂದ್ರೆ ಎಲ್ಲರೂ ಕೂಡ ಇದೇ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೋಸ್ಕರ ವೇಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ನಾವು ಕೂಡ ಒಂದ್ 2-3 ಸಾರಿ ಕಂಟಿನ್ಯೂ ಆಗಿ ನಿಮ್ಗೋಸ್ಕರ ಇವತ್ತು ನೈಟ್ 12 ಗಂಟೆ ಆದ್ರೂ ಪರವಾಗಿಲ್ಲ, ಸೊ ನೈಟ್ 2 ಗಂಟೆ ಆದ್ರೂ ಪರವಾಗಿಲ್ಲ, ನಿಮ್ಗೆ ನಾನು ರಿಸಲ್ಟ್ ಅನ್ನ 100% ಬಿಟ್ಟ ತಕ್ಷಣನೇ PDF ಕೂಡ ಶೇರ್ ಮಾಡ್ತೀನಿ. ಪ್ರತಿಯೊಬ್ಬರು ವಿದ್ಯಾರ್ಥಿಗೂ ಕೂಡ PDF ಶೇರ್ ಮಾಡ್ತೀನಿ. ಓಕೆ, ನಿಮ್ಮ ರಿಸಲ್ಟ್ ಅನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ಪ್ರತಿಯೊಂದು ಅಭ್ಯರ್ಥಿ ಕೂಡ ಫಿಸಿಕಲ್ ಬಗ್ಗೆ ಗಮನವಿರಲಿ. ಓಕೆ, ನಮ್ಮ ಕರ್ನಾಟಕದ ಇನ್ನೂ ಬಿಟ್ಟಿಲ್ಲ. ಸೊ ಇವತ್ತು ಬಿಡುವಂತ ಸಾಧ್ಯತೆ ಇದೆ. ಬಿಟ್ರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ನಿಮ್ಮ ಬ್ರದರ್ ಯಾರಾದ್ರೂ ಅಗ್ನಿವೀರ್ ಎಕ್ಸಾಮ್ ಬರ್ದಿದ್ರಪ್ಪ ಅಂದ್ರೆ ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಇದಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ 1 ತಾಸು ಆಗಿರ್ಲಿ, ಸೊ ಇವತ್ತು ನೈಟ್ ಆಗಿರ್ಲಿ, ಸೊ ನಾಳೆ ಆಗಿರ್ಲಿ, ಎನಿ ಟೈಮ್ ನಮ್ಮ ಕರ್ನಾಟಕದ ರಿಸಲ್ಟ್ ಬಂತಪ್ಪ ಅಂದ್ರೆ ನಿಮ್ಗೆ 100% ಆಗಿಂದಾಗ ಆಟೋಮೆಟಿಕ್ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಮ ರಿಸಲ್ಟ್ ಕೂಡ ಚೆಕ್ ಮಾಡಿ ಹೇಳ್ತೀನಿ. ಸೊ ಲೈವ್ ಬರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ನಿಮ್ಮ ನಂಬರ್ ಅನ್ನ ಹಾಕಿದ್ರಪ್ಪ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿದು ನಂಬರ್ ಹಾಕ್ಬಿಟ್ಟು ನಿಮ್ದು ಇಲ್ಲೇ ನಾನು ರಿಸಲ್ಟ್ ಅನ್ನ ಚೆಕ್ ಮಾಡಿ ಹೇಳ್ತೀನಿ. ಸೊ ನಿಮ್ದು ಲೈವ್ ಆಗಿ ನಾನು ರಿಸಲ್ಟ್ ಕೂಡ ತೋರಿಸ್ತೀನಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡಿ. ಓಕೆ, ಯಾರೆಲ್ಲ ಫಿಸಿಕಲ್ ಗೆ ತಯಾರಿಯನ್ನ ಮಾಡ್ತಾ ಇದ್ರಲ್ಲ, ಸೊ ಅಂತ ವಿದ್ಯಾರ್ಥಿಗಳು ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ, ಸೊ ನಮ್ ಕೋಚಿಂಗ್ ದಲ್ಲಿ ಆಲ್ರೆಡಿ ನಾವು ಫಿಸಿಕಲ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿಬಿಟ್ಟು 1ನೇ ಬ್ಯಾಚಿಗೆ 2ನೇ ಬ್ಯಾಚಿನ ಅಡ್ಮಿಷನ್ ಕೂಡ ತಗೋತಾ ಇದೀವಿ.
ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ನಮ್ಮ ಹತ್ರ ಸ್ಪೆಸಿಲಿಟಿ ಬಂದ್ಬಿಟ್ಟು ಹಾಸ್ಟೆಲ್ ಮತ್ತು ಹೆಲ್ದಿ ಫುಡ್ ವ್ಯವಸ್ಥೆ, ಅದರ ಜೊತೆಗೆ ನಿಮ್ಗೆ ಡೆಮೋ ರ್ಯಾಲಿ ಕಂಡಕ್ಟ್ ಮಾಡ್ತೀವಿ. ಒಂದ್ಸರಿ ಮೆಡಿಕಲ್ ಚೆಕ್ಅಪ್ ಕೂಡ ಇರ್ತದೆ. ನೆಕ್ಸ್ಟ್ ಪ್ರತಿ ಸೋಮವಾರ ಡೆಮೋ ರ್ಯಾಲಿ ಕೂಡ ಕಂಡಕ್ಟ್ ಮಾಡ್ತೀವಿ. ಹೈಟ್, ವೇಟ್, ಚೆಸ್ಟ್, ನಿಮ್ಗೆ ಏನಾದ್ರು ಚೆಸ್ಟ್ ಇಂಪ್ರೂವ್ಮೆಂಟ್ ಇಲ್ಲ, ಸೊ ಹೈಟ್ ಇಲ್ಲ ಸರ್ ಅನ್ನಂತ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಇಂಪ್ರೂವ್ಮೆಂಟ್ ಅನ್ನ, ಸೊ ಫಿಸಿಕಲ್ ನಲ್ಲಿ 100 ಮಾರ್ಕ್ಸ್ ಗಳನ್ನ ತಗೊಳ್ಳೋ ಹಾಗೆ ನಾವು ಫಿಸಿಕಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ನೀವೇನಾದ್ರೂ ಬರಬೇಕು ಅನ್ಕೊಂಡಿದ್ದೀರಪ್ಪ ಅಂದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲೇ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲಿ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಗಳನ್ನ ಮಾಡ್ಕೊಂಡು ಫಿಸಿಕಲ್ ಗೆ ಜಾಯ್ನ್ ಆಗಿ ಸ್ನೇಹಿತರೆ. ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಾಲ್ ಮಾಡಕ್ ಹೋಗ್ಬೇಡ್ರಿ, ನಿಮ್ಮ ರಿಸಲ್ಟ್ ಗೋಸ್ಕರನೇ ಕಾಯ್ತಾ ಇದೀನಿ. ಸೊ ಬೆಳಿಗ್ಗೆ 5:15 ಓಪನ್ ಆಗಿತ್ತು, ಸೊ ಅವಾಗ ಮಾಡ್ಬೇಕಪ್ಪ ಅಂದ್ರೆ ಆಗಿರ್ಲಿಲ್ಲ, ಸೊ ಸ್ವಲ್ಪ ಬಿಸಿ ಇದ್ದೆ. ಸೊ ಇವಾಗ ಬಂದು ಚೆಕ್ ಮಾಡಿದ್ರೆ ಈ ತರ ತೋರಿಸ್ತಾ ಇದೆ. ಸೊ ನಾನು ಇದ್ರ 24/7 ಇವತ್ತು ನಿಮಗೆ ರಿಸಲ್ಟ್ ಅನ್ನ ಬಂದಿದ್ದನ್ನ ಪ್ರತಿಯೊಂದು ಅಪ್ಡೇಟ್ ಅನ್ನ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.